ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಹಜವಾಗಿ ಸಾಕಷ್ಟು ವಿಚಾರದಲ್ಲಿ ಕರ್ನಾಟಕವನ್ನು ಬಿಜೆಪಿ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಳ್ತಾ ಇಲ್ವೇನೋ ಅಂತ. ಅಂದರೆ ವಿಜೇಂದ್ರ ವಿಚಾರವಾಗಿ BL ಸಂತೋಷ್ ಅಥವಾ ನಳಿನ್ ಕುಮಾರ್ ಕಟೀಲ್ ಅಥವಾ ರೆಬಲ್ಸ್ ಅಂಡ್ ಟೀಮ್ ಏನಿದೆ ಇವತ್ತು, ಆ ರೆಬಲ್ಸ್ ಟೀಮಲ್ಲೂ ಡಿವೈಡ್ ಆಗಿರ್ಬೋದು. ಈ ರೆಬಲ್ಸ್ ಇಷ್ಟೆಲ್ಲ ಆದರೂ ಕೂಡ ಈಗ ಉಚ್ಚಾಟನೆ ಮಾಡಿದ್ರು. ಅಲ್ಲ, ಲೋಕಸಭೆ ಚುನಾವಣೆ ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಸೆಲ್ಲಿಂಗ್ ಫ್ಯಾಕ್ಟರ್ ಯಾವುದು? ಅಲ್ಲಿ ಫೇಸ್ ಯಾರು? ಫೇಸ್ ಮೋದಿ. ಬಟ್ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ, ಇಲ್ಲಿ ಲೋಕಸಭೆ ಚುನಾವಣೆಗೆ ಒಂಥರ ಪ್ಯಾಟರ್ನ್ ಇದೆ, ವಿಧಾನಸಭೆ ಚುನಾವಣೆಗೆ ಒಂಥರ ಪ್ಯಾಟರ್ನ್ ಇದೆ. ಲೋಕಲ್ ಇಶ್ಯೂಸು ಅಥವಾ ಲೋಕಲ್ ಇಶ್ಯೂಸ್ ಆ್ಯಂಡ್ ರೂಲಿಂಗ್ ಪಾರ್ಟಿಯ ಅಡ್ಮಿನಿಸ್ಟ್ರೇಷನ್ನು ಮತ್ತು ಆಡಳಿತ ವಿರೋಧಿ ಅಲೆ, ಇಟ್ಸ್ ಆಲ್ ಮ್ಯಾಟರ್ಸ್ ಕಂಪೇರ್ ಟು ಮೋದಿ ಫ್ಯಾಕ್ಟರ್. ವಿಧಾನಸಭೆ ಏನಾಗುತ್ತೆ ಅಂದ್ರೆ, ಎಕ್ಸಾಂಪಲ್ಗೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರು. ಸೊ ಅವ್ರಿಗೆ ಕೊಡಬೇಕಾದಂಥ ಪವರು, ಅವ್ರು ಕೊಡಬೇಕಾದಂಥ ಒಂದು ಅಟೆನ್ಷನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ. ಅಷ್ಟೆಲ್ಲ ಇದ್ರು ಉಚ್ಚಾಟನೆ ಮಾಡಿ ಯತ್ನಾಳ್ನ ಕರ್ಕೊಂಬಂದು ಪ್ರಚಾರ ಮಾಡೋಂಥ ದುಸ್ಥಿತಿ ಆಗಿ ಬಂತು ಬಿಜೆಪಿಗೆ ಬಾಗಲಕೋಟೆಯಲ್ಲಿ. ವಿತೌಟ್ ಕನ್ಸೆಂಟ್ ಅಲ್ಲ, ವಿಜೇಂದ್ರ ಅವ್ರಿಗೆ ಗೊತ್ತಿಲ್ಲ ಯತ್ನಾಳ್ನ ಕರೆಸಿ ಅಲ್ಲಿ ಇದು ಮಾಡ್ತಾರೆ ಅಂತ. ಈ ರೀತಿ ಮಾಡೋದ್ರಿಂದಲೇ ಒಂದು ರೀತಿ ಗೊಂದಲ. ಎಕ್ಸಾಂಪಲ್, ಈಗ ಯತ್ನಾಳ್ ಬರೋದ್ರಿಂದ ಮೇನ್ ಚೇಂಜಸ್ ಏನಾಗಲ್ಲ. ಯಾಕಂದ್ರೆ ಹಿಂದೂ ವೋಟ್ಸ್ನ ನಾವು ಹಾಕ್ತೀವಿ ಅಂತ, ಯತ್ನಾಳ್ ಬಂದಿಲ್ಲ ಅಂದ್ರೂ ಕೂಡ ಹಿಂದೂ ವೋಟ್ಸು ಅಥವಾ ಪ್ರೋ ಹಿಂದೂ ವೋಟ್ಸು ಬಿಜೆಪಿಗೆ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಯತ್ನಾಳ್ ಬಂದು ಮಾಡೋದೇನಿದೆ ಅಲ್ಲಿ ಅಂದ್ರೆ ಯಡಿಯೂರಪ್ಪಂಗೆ ಒಂದು ಚೆಕ್ಮೇಟ್ ಇಟ್ಟು ಬೊಮ್ಮಾಯಿ ಅವ್ರನ್ನ ತಂದ್ರು, ಫೇಲ್ ಆದ್ರು. ಈಗ ವಿಜೇಂದ್ರ ಅವ್ರಿಗೂ ಏನಾದರೂ ಚೆಕ್ಮೇಟ್ ತಂದಿಟ್ರೆ ಮುಂದಿನ ಚುನಾವಣೆಯಲ್ಲಿ ಅದು ಮತ್ತೆ ಬೂಮ್ರ್ಯಾಂಗ್ ಆಗುತ್ತೆ ಅನ್ನುವಂತಹ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಇದ್ದಾರಾ. ಅದಕ್ಕೆ ಈಗ ಯಡಿಯೂರಪ್ಪನವರ ಏನದು ಅಭಿಮಾನ ಉತ್ಸವ ಮೂಲಕ ಶಕ್ತಿ ಸಾಮರ್ಥ್ಯದ ಒಂದು ಏನು ಅಳತೆ ಅವ್ರಿಗೆ ಸಿಗುತ್ತಾ ಆಫ್ಟರ್ ದಿ, ನನಗನ್ಸಿದ ಮಟ್ಟಿಗೆ ಈ ಎಲೆಕ್ಷನ್ ರಿಸಲ್ಟ್ಸ್ ಏನಿದೆ ಇದು ಮೋಸ್ಟ್ಲಿ ಓವರ್ ಆಲ್ ಕಾನ್ಸಂಟ್ರೇಷನ್ ಅನ್ನ ಪಡೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ. ಅಲ್ಲ, ಇನ್ನೊಂದು ಪಾಯಿಂಟ್ ನೀವು ನೋಡೋದಾದ್ರೆ, ಒಂದು ಫ್ಯಾಮಿಲಿಗೆ 2 ಟಿಕೆಟ್ ಇಲ್ಲ ಅನ್ನೋದು ಒಂದು ರೂಲ್ ಇದೆ ಇವಾಗ ಬಿಜೆಪಿಗೆ. ನಾವು 2 ಟಿಕೆಟ್ ಕೊಡಲ್ಲ, ಕಳೆದ ಬಾರಿ ಅದನ್ನ ಬ್ರೇಕ್ ಮಾಡಿದ್ರು. ತಿರ್ಗಿ ಅದೊಂದು. ಸೆಕೆಂಡ್ ಏನು ಅಂದರೆ, ಇವಾಗ ನೀವು ಚೆಕ್ಮೇಟ್ ಇಟ್ರಿ ಯಡಿಯೂರಪ್ಪಗೆ ಅಂದರೆ ಅದಕ್ಕೊಂದು ರೂಲ್ ಇಟ್ಟರು. ಏನು ಅಂದರೆ 75 ಇಯರ್ಸ್ ಆದಮೇಲೆ ನಾವು ಟಿಕೆಟ್ ಕೊಡಲ್ಲ ಅಂತ. ಸೊ ತಿರ್ಗಿ ಅದನ್ನು ಇವರೇ ಬ್ರೇಕ್ ಮಾಡಿದ್ರು. ಸೊ ಇವರು ಈ ಆಲ್ ಓವರ್ ಇಂಡಿಯಾಗೆ ಏನೇನು ರೂಲ್ಸ್ ಫಾಲೋ ಮಾಡ್ತಾ ಇದೆಯೋ ನಾರ್ಮಲ್ ಆಗಿ ಒಂದು ಬೇಸಿಕ್ ಲೈನಲ್ಲಿ ಬಿಜೆಪಿ ಕರ್ನಾಟಕಕ್ಕೆ ಅದು ಫಾಲೋ ಮಾಡ್ತಾ ಇಲ್ಲ. ಯಾವುದ್ರಲ್ಲೇ ಆಗಲಿ, ಒಂದು ಫ್ಯಾಮಿಲಿ ಟಿಕೆಟ್ ಕೊಡೋದಾಗಲಿ ಅದು ಬ್ರೇಕ್ ಮಾಡಿದ್ರು. 75 ಇಯರ್ಸ್ ಅಂದರು ಮೋದಿಯವರು, ನಾವು 75 ಇಯರ್ಸ್ ಅದು ಮೋದಿಯವರು 75 ಆದರೂ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪಗೆ ಯಾಕೆ ಅಪ್ಲೈ ಮಾಡಿದ್ರು ಕ್ಲಾರಿಟಿ ಇಲ್ಲ. ಸೊ ಆ ಥರ ಎವ್ರಿ ಪರ್ಸ್ಪೆಕ್ಟಲ್ಲೂ ಅವರು ರೂಲ್ಸ್ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಕರ್ನಾಟಕ ಅಂದಾಗ. ಬಟ್ ಅವ್ರದ್ದು ಏನು ಗೇಮ್ ಪ್ಲೇ ಇದೆ ಅದು ಕರ್ನಾಟಕಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅದೇ ಡಿಫ್ರೆಂಟ್, ಅದೇ ಏಟ್ ಕೊಡ್ತಾ ಇದೆ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ. ಅದೇ ನಮಗೆ ಸೀಟ್ಸ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಅನ್ನೋದೇ ನಮ್ಮ. ನನಗದು ಬೇರೆ ಥರ ಅರ್ಥ ಆಗ್ತದೆ. ಒಂದು, ಅವರು ಉತ್ತರ ಭಾರತದಲ್ಲಿ ತೋರಿಸಿದಷ್ಟು ಆಸಕ್ತಿ ಮತ್ತು ಶ್ರದ್ಧೆ ದಕ್ಷಿಣ ಭಾರತದ ರಾಜ್ಯಗಳ ಚುನಾವಣೆಗಳಲ್ಲಿ ತೋರಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಅವ್ರಿಗೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಒಂದು ಪ್ಯಾಟರ್ನ್ ಇದೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು, ದಟ್ ಈಸ್ ಧಾರ್ಮಿಕ ಧ್ರುವೀಕರಣ. ಅದು ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಆ ಧ್ರುವೀಕರಣ. ಬಿಕಾಸ್ ಲೋಕಲ್ ಇಶ್ಯೂಸ್ ತುಂಬಾ ಕ್ರೂಷಿಯಲ್ ಇದು ಗೇಮ್ ಪ್ಲೇ ಮಾಡ್ತಾ ಇದೆ ಅಂತ. ಸೊ ಈ ಧ್ರುವೀಕರಣ ಬೊಮ್ಮಾಯಿ ಗವರ್ಮೆಂಟ್ ಅಲ್ಲಿ ದೇ ಟ್ರೈಡ್ ಇಟ್, ಹಲಾಲು ಹಿಜಾಬು ಅದು ಇದು ಅಂತ. ಬಟ್ ಅದು ಫೇಲ್ ಆಯ್ತು. ಸೊ ಈಗ ಅವರಿಗೆ ಗೊತ್ತಿರೋದು ಅದೇ. ಸೊ ದಟ್ ಹಿಂದುತ್ವ ಅನ್ನೋ ಅಜೆಂಡಾ ಅವರು ಬೇರೆ ನಾರ್ತ್ ಇಂಡಿಯಾದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಸೇಲ್ ಮಾಡ್ತಾ ಇದ್ದಾರೆ, ಅದನ್ನ ದಕ್ಷಿಣ ಕರ್ನಾಟಕದಲ್ಲಿ ಅದು ಸೇಲ್ ಆಗ್ತಾ ಇಲ್ಲ. ದಕ್ಷಿಣ ಭಾರತದಲ್ಲಿ ಅದು ಸೇಲ್ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿಗೆ ಆದಂತಹ ಒಂದು ಗೇಮ್ ಪ್ಲಾನ್ ಮಾಡೋದಕ್ಕೆ ಹೈಕಮಾಂಡ್ ಫೇಲಿಯರ್ ಆಗ್ತಾ ಇದೆಯಾ ಅಂತ. ಇಲ್ಲ, ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ 2 ಥರ ಇದೆ. ಕರಾವಳಿಗೆ ಹೋದ್ರೆ ಅವ್ರು ಹೇಳಿದ್ದೆಲ್ಲ ಆಗುತ್ತೆ, ಪೋಲರೈಸೇಷನ್. ಅದೇ ಹಳೆ ಮೈಸೂರು ಭಾಗ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಷ್ಟು ದೊಡ್ಡ ಮಟ್ಟದ ಪೋಲರೈಸೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಯಡಿಯೂರಪ್ಪ ಅಂತ ಅವರ ನಾಯಕರೇ ಬೇಕಾಗ್ತಾರೆ. ಹೀಗಾಗಿ ಕರೆಕ್ಟಾಗಿ ಈಗ 110 ಒಂದು ಬಾರಿ 110 ಸ್ಥಾನ ಗೆದ್ದರು, ಮತ್ತೊಂದು ಬಾರಿ 2018ರಲ್ಲಿ 104 ಸ್ಥಾನ ಗೆದ್ದರು. 110, 104 ಸ್ಥಾನ ಗೆಲ್ಲೋ ಶಕ್ತಿ ಇರುವಂತಹ ಪಕ್ಷಕ್ಕೆ 115 ಸ್ಥಾನ ಗೆಲ್ಲೋದೇನು ಭಾಳ ದೊಡ್ಡದೇನಲ್ಲ. ಆದರೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇಲ್ಲ. ಒಂದು, ಈಗ ವಿಜೇಂದ್ರ 2 ವರ್ಷ ಆಯ್ತು ಹೆಚ್ಚು ಕಡಿಮೆ ರಾಜ್ಯಾಧ್ಯಕ್ಷರಾಗಿ, ಫುಲ್ ಫ್ರೀಡಮ್ ಕೊಡ್ತಿಲ್ಲ. ಇಲ್ಲ ನೀನು ಓಡೋ ಅಂತ ಬಿಟ್ಟಾದರೂ ಬಿಡ್ತಿಲ್ಲ, ಇಲ್ಲ ನೀನು ಸುಮ್ಮನೆ ಆದರೂ ಕೂತ್ಕೊ ಅಂತಲೂ ಹೇಳ್ತಿಲ್ಲ. ಒಂದು ಸಲ ಚೂಟೋದು ಮತ್ತೆ ಅತ್ತಾಗ ಇವರೇ ಸೈಲೆಂಟ್ ಮಾಡೋದು. ಈ ರೀತಿ ರಾಷ್ಟ್ರೀಯ ಮಟ್ಟದ ನಾಯಕರು ಮಾಡ್ತಿರೋದ್ರಿಂದ ಇವತ್ತು BJP 5 ಉಪಚುನಾವಣೆಗಳಾಗಿರೋದು. 5 ಉಪಚುನಾವಣೆಗಳಲ್ಲಿ 2023 ಬಳಿಕ
ಚನ್ನಪಟ್ಟಣ, ಸಿಗ್ಗಾಂವ್ ಮತ್ತು ಸಂಡೂರು, ಇವತ್ತೆರಡು 5 ಕಡೆನೂ ಕೂಡ BJP ಸೋತಿರೋದೆ. ಪದೇ ಪದೇ ಸೋಲೋದಕ್ಕೆ ಕಾರಣ ಒಂದು, ರಾಜ್ಯ BJPಯಲ್ಲಿರುವಂತಹ ಬಣರಾಜ್ಯಗಳು, ಒಂದು ಕಡೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ರೆಬಲ್ಸ್ ಬಣ, ಮತ್ತೊಂದು ಕಡೆ ತಟಸ್ಥರ ಬಣ, ಈ ನಡುವೆ ಉಚ್ಚಾಟಿತ ಆಗಿರುವಂತಹ ಯತ್ನಾಳದ ಒಂದು ಬಣ. ಎಲ್ಲವನ್ನೂ ಕೂಡ ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ BJP ಇನ್ನಿಷ್ಟು ಉಪಚುನಾವಣೆಗಳು ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ. 2028ಕ್ಕೂ ಕೂಡ ಇದೆ. ಕರ್ನಾಟಕ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ನನಗೆ ಯಾಕೋ ಅಷ್ಟು ಸೀರಿಯಸ್ ಆಗಿ ತಗೊಂತಾ ಇಲ್ವೇ, ಯಾಕಂದ್ರೆ ಅವರಿಬ್ರು ಸೀರಿಯಸ್ ಆಗಿ ತಗೊಂಡ್ರೆ ಇದೇನು ಭಾಳ ದೊಡ್ಡ ಮಟ್ಟದ. ಇಷ್ಟು ದಿನ ಯಡಿಯೂರಪ್ಪ ಇದ್ರು, ಮ್ಯಾನೇಜ್ ಮಾಡ್ತಾ ಇದ್ರು. ಬಟ್ ಈಗ ಯಡಿಯೂರಪ್ಪ ಅವ್ರು ಇದ್ದಾರೆ, ಆದರೆ ಅವರು ಫುಲ್ ಫ್ಲೆಡ್ಜ್ ಪಾಲಿಟಿಕ್ಸ್ ಅಲ್ಲಿ ಇಲ್ಲ, ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಅವರು. ಸೊ ಇವ್ರಿಗೆ ಫೇಸ್ ಇಲ್ವಾ, ಅಥವಾ ಇವ್ರು ಇನ್ನು ಬೇರೆ ಯಾವುದಾದ್ರೂ ಒಂದು ಪ್ಲಾನ್ ಅಲ್ಲಿ ಇದ್ದಾರಾ? ಏನು ಸ್ಟ್ರಾಟಜಿ ಅವ್ರದ್ದು ಹೈಕಮಾಂಡ್? ಫೇಸು ಭಾಳಷ್ಟು ಇದಾವೆ, ಆದರೆ ಅಟ್ರಾಕ್ಷನ್ ಮಾಡುವ ಫೇಸ್ಗಳ ಕೊರತೆ ಇದೆ. ಯಡಿಯೂರಪ್ಪನ ಅಷ್ಟು ಮಾಸ್ ಫೇಸ್ ಇರುವಂಥದ್ದು ಯಾರೂ ಸಿಗ್ತಾ ಇಲ್ಲ. ಈಗ ಯಡಿಯೂರಪ್ಪನ ಇಟ್ಕೊಂಡೇ ನಾವು ವಿಜೇಂದ್ರ ಜೊತೆ ಆಟ ಆಡಬೇಕು ಅಂತ ಹೇಳಿದ್ರು, ಆ ವಿಜೇಂದ್ರ ಅವ್ರಿಗೂ ಕೂಡ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಸಿಗ್ತಿಲ್ಲ. ನನಗೆ ಐ ಡೋಂಟ್ ನೋ 9ನೇ ತಾರೀಕು ಆ ಸಂದೇಶನೂ ಕೂಡ ರವಾನೆ ಆಗ್ಬೋದು. ಯಾಕಂದರೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿನೇ ಅಮಿತ್ ಶಾ ಆಗಿರೋದ್ರಿಂದ ಬಹುತೇಕ ಈಗ ಪಶ್ಚಿಮ ಬಂಗಾಳದ ರಿಸಲ್ಟು ಬಂದಿದೆ, ಪಂಚರಾಜ್ಯಗಳ ಚುನಾವಣೆ ಬಂತು, ಮುಂದೆ ಬರ್ತಿರುವಂಥದ್ದು ದೊಡ್ಡ ರಾಜ್ಯ ಫುಲ್ ಪವರ್ ಕೊಡೋ ಮೆಸೇಜು ಕೂಡ ಅದರಲ್ಲಿ ಇರ್ಬೋದು. ಬಹುಶಃ 9ನೇ ತಾರೀಕು ದುರ್ಗದಲ್ಲಿ ಏನಾಗ್ತಾ ಇದೆ, ಒಂದ್ ಕಡೆ ಇವರು ಅದೇ ರೀತಿ. ಹಾಗಾದ್ರೆ ಈ ಎರಡು ಬೈ ಎಲೆಕ್ಷನ್ ನ ಸೋಲು ಯಾರಿಗೆ? ಅಬ್ಸಲ್ಯೂಟ್ಲಿ ಇದು ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಹೊತ್ಕೊಳ್ಬೇಕು. ಆದರೆ ಇದು ಸಂಪೂರ್ಣ ಹೊಣೆಗಾರಿಕೆ ರಾಜ್ಯಾಧ್ಯಕ್ಷರ ಅಂದ್ರೆ ಖಂಡಿತ ಅಲ್ಲ. ಎಲ್ಲರೂ ಸೇರ್ಕೊಂಡೆ ಅದನ್ನ ತಗೋಬೇಕು ಆ ಭಾರನ. ಯಾಕಂತ ಹೇಳಿದ್ರೆ ಎಲ್ಲರೂ. ಬಟ್ ಇವತ್ತು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದ್ದರ ಮೆಸೇಜ್ ಏನು? ಅಲ್ಲ, ಕಚೇರಿ ಒಳಗಡೆ ಜಂಟಿ, ಬಟ್ ಅದರಿಂದ ಪಾಠ ಕಲಿತಾ ಇಲ್ಲ. ಕಚೇರಿ ಒಳಗಡೆ ಜಂಟಿ ಹೊರಗಡೆ ಒಂಟಿ ಆ ಥರ. ಈಗ ನಾನು ವಿಜೇಂದ್ರ ತಪ್ಪು, ಅಶೋಕ್ ಅವ್ರ ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಆದರೆ ಇವ್ರನ್ನ ಮ್ಯಾನೇಜ್ ಮಾಡಬೇಕಾಗಿರುವಂತಹ ಪದ್ಧತಿ ಸರಿ ಇಲ್ಲ. ಯಾವ್ಯಾವ ರಾಜ್ಯದಲ್ಲಿ ಏನೇನೋ ಸಮಸ್ಯೆಗಳಿದ್ದಾಗ ವಿತಿನ್ ಎ ಶಾರ್ಟ್ ಆಫ್ ಟೈಮ್ ಅದನ್ನು ಸರಿ ಮಾಡಿದ್ದಾರೆ BJP ರಾಷ್ಟ್ರೀಯ ಮಟ್ಟದ ನಾಯಕರುಗಳು. ಆದರೆ ಕರ್ನಾಟಕಕ್ಕೆ ಅಂತ ಬಂದಾಗ ಆ ಆಸಕ್ತಿ ತೋರಿಸ್ತಾ ಇಲ್ಲ. ಇನ್ನೊಂದೇನಂದ್ರೆ ಅಲ್ಲಿ ವೆಯ್ಟ್ ಅಂಡ್ ವಾಚ್ ಗೇಮ್ಗೆ ಬಿಟ್ಬಿಟ್ಟಿದ್ದಾರೆ ಕರ್ನಾಟಕನ. ನಾವು ವೆಯ್ಟ್ ಅಂಡ್ ವಾಚ್ ಮಾಡ್ತೀರಿ, ಎಲೆಕ್ಷನ್ ಬಂದಾಗ ಸ್ವಲ್ಪ ಆಕ್ಟಿವ್ ಆಗ್ತೀರಿ, ನಾವೇನೋ ಒಂದು ಟಿಕೆಟ್ ಹಂಚ್ತೀರಿ, ಸುಮ್ಮನೆ ಹೋಗ್ತೀವಿ. ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆ ಫಸ್ಟ್ ಇದು ಕಾಂಗ್ರೆಸ್ ಅಲ್ಲಿತ್ತು. ಹೆಂಗೆ ಅಂದರೆ ಕಾಂಗ್ರೆಸ್ಸಲ್ಲಿ ಹೆಂಗೆ ಅಂದರೆ ಈ ಅರ್ಜಿ ಆಹ್ವಾನ ಫಸ್ಟ್ ಇರಲಿಲ್ಲ. ಎಲ್ಲರೂ ನೀವು ಅರ್ಜಿ ಹಾಕ್ರಿ, ನಾವು ಆಮೇಲೆ ಸೆಗ್ರಿಗೇಟ್ ಮಾಡಿ ನಿಮ್ಗೆ ಈ ಟಿಕೆಟು ಆ ಟಿಕೆಟ್ ಡಿಸೈಡ್ ಮಾಡ್ತೀರಿ ಅಂತ DK ಶಿವಕುಮಾರ್ ಅವರು ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಅದೇ ಥರನೇ ಕಾಂಗ್ರೆಸ್ಸಲ್ಲಿ ಆಗ್ತಾ ಇತ್ತು. ಲಾಸ್ಟ್ ಮೂಮೆಂಟಲ್ಲಿ ಬರೋದು ಈ ತ್ಯಾಪೆ ಹೆಚ್ಚೋ ಕೆಲಸ ಕಾಂಗ್ರೆಸ್ಸಲ್ಲಿ ಆಗ್ತಾ ಇತ್ತು. ಇವಾಗ BJP ಏನು ಮಾಡಿದ್ದಾರೆ ಅಂದರೆ ಇವಾಗಿಂದನೇ ನಾವು ಶುರು ಮಾಡ್ಕೊಳಕ್ಕೆ ಹೋದರೆ ಇನ್ನೂ ಪಾರ್ಟಿ ಕೆಳಕ್ಕೆ ಹೋಗ್ಬಿಡುತ್ತೆ. ಅದರಿಂದ ನಾವು ಎಲೆಕ್ಷನ್ ಬಂದಾಗ, ಇವಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು, ನಾವು JDSನ ಒಂದು 2 ತಿಂಗಳು ಮುಂಚೆ ಕರಿತೀರಿ, ನಾವು ಇಷ್ಟು ಡಿವೈಡ್ ಮಾಡ್ತೀವಿ. ಬೈ ಎಲೆಕ್ಷನ್ ರೆಬಲ್ಸ್ನ ಆಕ್ಟಿವ್ ಮಾಡಲ್ಲ ಅನ್ನಿ ಸತೀಶ್? ಮೋಸ್ಟ್ಲಿ ಆಕ್ಟಿವ್ ಮಾಡಲ್ಲ. ಅಲ್ಲ, ಅವ್ರು ಇನ್ನೊಂದು ಥರ ಗೇಮ್ ಮಾಡ್ಬೋದು. ಈಗ ರೆಬಲ್ಸು ಸುಮ್ಮನೆ ಅಂತೂ ಕೂರಲ್ಲ. ವಿಜೇಂದ್ರಗೆ ಮತ್ತೊಂದು ಸಲ ಕಿರಿಕಿರಿ ಮಾಡ್ಬೋದು. ವಿಜೇಂದ್ರ ನೇತೃತ್ವದಲ್ಲೇ ಪದೇ ಪದೇ ಚುನಾವಣೆಗಳನ್ನು ಸೋಲಿಸ್ತಾ ಇದ್ವಿ. ಗೆಲ್ಲೋ ಕೆಲಸ ಅಂತೂ ಮಾಡಲಿಲ್ಲ. ಚುನಾವಣಾ ಕೆಲಸ ಮಾಡಬೇಕಾದ್ರಂತೂ ಒಂಟಿಯಾಗಿ ಮಾಡಲಿಲ್ಲ. ಇದಕ್ಕೆ ಸಮಸ್ಯೆಗಳ ದೂರುಗಳನ್ನು ಕೊಡೋದಕ್ಕೇನು ತಾಪತ್ರ ಇಲ್ವಲ್ಲ. ಹೋಗ್ಬೋದು, ದೆಹಲಿಗೆ ಹೋಗಿ ದೂರುಗಳು ಕೊಡ್ಬೋದು. ಇಲ್ಲ, ವರ್ಕೌಟ್ ಆಗ್ತಿಲ್ಲ ವಿಜೇಂದ್ರ ಅಂತ ಹೇಳ್ಬೋದು. ಯಾಕಂದರೆ ರೆಬಲ್ಸು ಮತ್ತು ತಟಸ್ಥರದ್ದು ಇಬ್ಬರದು ಒಂದೇ ವಾದ. ಆ ವಾದವನ್ನು BJP ಹೈಕಮಾಂಡ್ ಎಷ್ಟು ಮಟ್ಟಿಗೆ ನಂಬುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಹುತೇಕ ನನಗನ್ಸುತ್ತೆ 9ನೇ ತಾರೀಕು ಯಡಿಯೂರಪ್ಪ ಇಸ್ ಲಯಬಿಲಿಟಿ ಅಂಡ್ ಅಸೆಟ್. ಹಾಗಾಗಿ ಏನ್ ತೀರ್ಮಾನ? ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಏನಾಗಬಹುದು ಅಂತ. 9ನೇ ತಾರೀಕು ಅಧಿಕೃತವಾಗಿ ವಿಜೇಂದ್ರಗೆ ಎಲ್ಲ ಪವರ್ ಕೊಟ್ಟು ಸಂದೇಶನ ಕೊಡಬಹುದು. ಹೋಲ್ ಕಾನ್ಸಂಟ್ರೇಷನ್ ಕರ್ನಾಟಕಕ್ಕೆ ಶಿಫ್ಟ್ ಆದ್ರೂ ಕೂಡ ಮೇಲ್ನೋಟಕ್ಕೆ ನೋಡೋದಾದ್ರೆ 2 ಪಾರ್ಟಿ ಅವರು ಹೈಕಮಾಂಡ್ ಸೈಲೆಂಟ್ ಆಗೇ ಇದೆ. ಅದು ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, BJP ಹೈಕಮಾಂಡ್ ಆಗಿರ್ಬೋದು. ಏನೇ ಆಗ್ಲಿ ಬಿಜೆಪಿಯಲ್ಲಿರುವ ನಾಯಕರು ವಿಜೇಂದ್ರ ಅವ್ರಿಗಿಂತ ಕುಮಾರಸ್ವಾಮಿ ಅವ್ರ ಜೊತೆಗೇನೆ ತುಂಬಾ ಕ್ಲೋಸ್ನೆಸ್ ಇದೆ. ಸೊ ಗೊತ್ತಿಲ್ಲ ಆ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ವಿಜೇಂದ್ರ ಅವರಿಗೆ ಡಿಫಾಲ್ಟ್ ಆಗುತ್ತೆ ಅಂತ.